ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂದು ನಾವು ಮಾತನಾಡೋದು ತುಂಬ ಮುಖ್ಯವಾದ ವಿಷಯದ ಬಗ್ಗೆ. ಭಯಕ್ಕೆ ಬಾಯ್ ಬಾಯ್ ಹೇಗೆ ಹೇಳುವುದು. ಸ್ನೇಹಿತರೆ, ಸಾಮಾನ್ಯವಾಗಿ ಭಯ ಅಂದರೆ ಎಲ್ಲರಲ್ಲೂ ಇರುತ್ತೆ. ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಗೆಲ್ಲಬೇಕು ಅನ್ನೋದರ ಮೇಲೆ ನಮ್ಮ ಜೀವನವೇ ಬದಲಾಗುತ್ತೆ. ಇದರಿಂದಾಗಿ ಸ್ನೇಹಿತರೆ, ಇಂದು ನಿಮಗೆ ನಾನು ಭಯಕ್ಕೆ ಬಾಯ್ ಬಾಯ್ ಎಂಬ ನೈತಿಕ ಕಥೆಯ ಬಗ್ಗೆ ಹೇಳಲಿದ್ದೇನೆ. ಸ್ನೇಹಿತರೆ, ಒಮ್ಮೆ ರಾಜನ ಆಸ್ಥಾನಕ್ಕೆ ಒಬ್ಬ ವಿದೇಶಿ ಬಂದು ರಾಜನಿಗೆ ವಂದಿಸಿ, ಮಹಾರಾಜರೇ, ನಿಮ್ಮ ಆಸ್ಥಾನಕ್ಕೆ ಒಂದು ಸವಾಲು ಎಂದು ನೋಡಿ. ನನ್ನೊಂದಿಗೆ ಬಂದಿರುವ ಈ ಯುವಕನಿಗೆ 1 ತಿಂಗಳು ಚೆನ್ನಾಗಿ ಅವನ ಇಷ್ಟದ ಊಟ, ತಿಂಡಿ, ಹಣ್ಣು, ಹಂಪಲು ಎಲ್ಲ ಕೊಡಬೇಕು. ಆದರೆ ಅವನು ಯಾವುದೇ ಕೆಲಸ, ವ್ಯಾಯಾಮ ಮಾಡಬಾರದು. ತಿಂಗಳ ಕೊನೆಯಲ್ಲಿ ಅವನ ತೂಕವೂ ಸಹ ಸ್ವಲ್ಪವೂ ಏರಬಾರದು. ಈ ಸವಾಲಿಗೆ ಒಪ್ಪಿಕೊಳ್ಳುತ್ತೀರಾ ಅಥವಾ ಸೋಲು ಒಪ್ಪಿಕೊಳ್ಳುತ್ತೀರಾ ಎಂದು ಕೇಳಿದಾಗ ರಾಜನು ಚಿಂತಿತನಾದನು. ಅಲ್ಲ, ಚೆನ್ನಾಗಿ ತಿಂದು ಯಾವುದೇ ಕೆಲಸ ಮಾಡದಿದ್ದರೆ ಖಂಡಿತವಾಗಿ ದೇಹದ ತೂಕ ಹೆಚ್ಚಾಗೇ ಆಗುತ್ತದೆ. ಏನು ಮಾಡುವುದು ಎಂದು ಸಭೆಯಲ್ಲಿ ಕಣ್ಣು ಹಾಯಿಸಿದಾಗ ಅವನ ಚಾಣಕ್ಯ ಮಂತ್ರಿಯು, ಮಹಾಸ್ವಾಮಿಗಳೇ, ನಾವು ಈ ಸವಾಲಿಗೆ ಒಪ್ಪಿಕೊಳ್ಳೋಣ, ನೀವೇನು ಯೋಚಿಸಬೇಡಿ ಎಂದನು. ಸರಿ, ಅಂತೂ 1 ತಿಂಗಳು ಆಗೇ ಹೋಯಿತು. ಅಂದು ಆ ವಿದೇಶಿಯು ಸಂತಸದಿಂದ ಸಭೆಗೆ ಬಂದನು. ಒಪ್ಪಂದದಂತೆ ಆ ಯುವಕನ ತೂಕವನ್ನು ನೋಡಿದರೆ ಅವನ ತೂಕವು ಮುಂಚಿಗಿಂತ ಕಮ್ಮಿಯಾಗಿತ್ತು. ಆ ವಿದೇಶಿಗೆ ಅನುಮಾನ ಬಂದು, ಏನು, ನಿನಗೆ ಇವರು ಊಟ ತಿಂಡಿ ಸರಿಯಾಗಿ ಕೊಟ್ಟರೋ ಇಲ್ವೋ ಎಂದು ಕೇಳಿದಾಗ ಆ ಯುವಕನು, ಇಲ್ಲ, ನನಗೆ ಹೊತ್ತಿಗೆ ಸರಿಯಾಗಿಯೇ ಊಟ ಕೊಡುತ್ತಿದ್ದರು ಎಂದನು. ಆಗ ಆ ವಿದೇಶಿಯು ತನ್ನ ಸೋಲನ್ನು ಒಪ್ಪಿಕೊಂಡು ಕಪ್ಪವನ್ನು ಕಟ್ಟಿ ನಿರಾಸೆಯಿಂದ ಹೊರಟು ಹೋದನು. ನಂತರ ರಾಜನು ಆಶ್ಚರ್ಯದಿಂದ ಆ ಮಂತ್ರಿಗೆ, ಅಲ್ಲ, ನೀನು ಏನು ಚಮತ್ಕಾರ ಮಾಡಿದೆ ಎಂದು ಕೇಳಿದಾಗ ಮಂತ್ರಿಯು, ಚಮತ್ಕಾರ ಏನಿಲ್ಲ, ಆ ಯುವಕನ ಕೋಣೆಯ ಪಕ್ಕ ಒಂದು ಸಿಂಹದ ಬೋನನ್ನು ಇಟ್ಟು ಆ ಯುವಕನ ಹತ್ತಿರ, ನೋಡಪ್ಪ, ಆ ಹಸಿದ ಸಿಂಹದ ಬೋನಿನ ಚಿಲಕ ಅಷ್ಟು ಸರಿಯಾಗಿಲ್ಲ, ನಿನ್ನ ಹುಷಾರಿನಲ್ಲಿ ನೀನಿರು ಅಂತಷ್ಟೇ ಹೇಳಿದೆ. ಅವನಿಗೆ ಜೀವ ಭಯದಿಂದ ತಿಂದ ಅನ್ನ ಮೈಗೆ ಒಗ್ಗಿಕೊಳ್ಳದೆ ಮಾನಸಿಕವಾಗಿ ಕುಗ್ಗಿ ತೂಕ ಕಮ್ಮಿಯಾಗುವಂತೆ ಮಾಡಿತು ಅಷ್ಟೇ ಎಂದಾಗ ರಾಜನು, ಭಲೆ, ಮೆಚ್ಚಿದೆ ನಿನ್ನ ಚಾಣಾಕ್ಷತೆಯನ್ನು ಎಂದು ಹೇಳಿ ಸನ್ಮಾನಿಸಿದ. ಅದಕ್ಕೆ ಸ್ನೇಹಿತರೆ, ಯಾವಾಗ ನಮ್ಮ ಮನಸ್ಸಿನಲ್ಲಿ ಭಯ ಹೊಕ್ಕುವುದೋ ಆಗ ಯಾವ ಕಾರ್ಯವೂ ನಾವು ಅಂದುಕೊಂಡಂತೆ ಆಗುವುದಿಲ್ಲ. ಮೊದಲು ಮನಸ್ಸಿನಲ್ಲಿ ಏಳುವ ಭಯ ಕಿತ್ತು ಹಾಕಿ ನಂತರ ಶ್ರದ್ಧೆಯಿಂದ ಕಾರ್ಯೋನ್ಮುಖರಾದರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಚಿಕ್ಕವಾಗಿದ್ದರೂ ಚೊಕ್ಕವಾದ ಈ ಕತೆ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಈ ನೈತಿಕ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.